ಸ್ವಾಗತವನ್ನು ಕೋರ್ತೀನಿ. ಇದೀಗ ಒಂದು ಲೇಟೆಸ್ಟ್ ಆಗಿರ್ತಕ್ಕಂಥ ಅಪ್ಡೇಟ್ ಬಂತು. ಅದೇನಪ್ಪ ಅಂತಂದರೆ 1ರಿಂದ 10ನೇ ತರಗತಿಯವರೆಗೆ 2023-24ನೇ ಶೈಕ್ಷಣಿಕ ಸಾಲಿನಲ್ಲಿ ಮೌಲ್ಯಾಂಕನ ಯಾವ ರೀತಿ ನಡೀತಾ ಇದೆ ಅಂತ. ಅಂದರೆ FA/SAಗೆ ಅದರ ಅಂಕ ವಿತರಣೆ ಹೇಗಿದೆ, ಎಷ್ಟು ಅದರದ್ದು ಪರ್ಸೆಂಟೇಜ್ ಶೇಕಡಾವಾರವನ್ನು ಲೆಕ್ಕ ಹಾಕ್ತಾರೆ ಅನ್ನೋದನ್ನು ಇಲಾಖೆಯವರ ಆಯುಕ್ತರ ಕಚೇರಿ, ಶಾಲಾ ಶಿಕ್ಷಣ ಮತ್ತು ಸಾರ್ವಜನಿಕ ಶಿಕ್ಷಣ ಇಲಾಖೆ, ನೊಪ್ಪತ್ತುಂಗ ರಸ್ತೆ, ಬೆಂಗಳೂರು 1 ಅವರು ದಿನಾಂಕ 1/7/2023ಕ್ಕೆ ಒಂದು ಸುತ್ತೋಲೆಯನ್ನು ಹೊರಡಿಸಿದ್ದಾರೆ. ನಿಜಕ್ಕೂ ಕೂಡ ಇದು ಯಾವ ಥರನಾಗಿ ಒಂದು ವೇಟೇಜ್ ಇದೆ, ಎಷ್ಟಿದೆ ಅನ್ನೋದನ್ನು ತಮಗೆ ಗೊತ್ತಾಗ್ತದೆ. ಸೊ ಕಡೆವರೆಗೂ ಕೂಡ ನೋಡಲಿಕ್ಕೆ ಮರೆಯದಿರಿ. ಸೊ ಫಸ್ಟ್ ಅಲ್ಲಿ ಇರ್ತಕ್ಕಂಥದ್ದು ಈ ವರ್ಷ ಹೇಗೆ ಮೌಲ್ಯಾಂಕನ ಇದೆ ಅನ್ನೋದನ್ನು ಪ್ರಸ್ತಾವನೆಯಲ್ಲಿ ಕೊಟ್ಟಿದ್ದಾರೆ. ಇನ್ನು ಡೈರೆಕ್ಟಾಗಿ ಬರೋಣ. ಫಸ್ಟ್ 1ರಿಂದ 5ನೇ ತರಗತಿಯವರೆಗೆ ಮೊದಲನೇದಾಗಿ ಹೇಗಿದೆ ಅಂತ. ಸೊ 1ರಿಂದ 5ನೇ ತರಗತಿಯವರೆಗೆ ಸೇತುಬಂಧ ಇರ್ತದೆ. ಅದು ಬಂದುಬಿಟ್ಟು ಜೂನ್ 2023ಕ್ಕೆ ಮಾಡ್ತಾರೆ. ಇನ್ನು ಜೊತೆಗೆ 1ನೇ ತರಗತಿಗೆ 30 ದಿವಸಗಳ ವಿದ್ಯಾಪ್ರವೇಶ ಇದೆ. 2ರಿಂದ 10ನೇ ತರಗತಿಯವರೆಗೆ ಜೂನ್ ಮಾಹೆಯ ಮೊದಲ 15 ದಿನ ಸೇತುಬಂಧ ಇದೆ. ಅದಾದರ ಮೇಲೆ ಏನು ಮಾಡ್ತಾರಪ್ಪ ಅಂದರೆ ಶಾಪನ ಶೈಕ್ಷಣಿಕ ಯೋಜನೆಯನ್ನು ರಚಿಸ್ತಾರೆ. ಆಮೇಲೆ ವಿದ್ಯಾರ್ಥಿ ವಿಷಯವರು ಕಲಿಕಾ ಫಲಗಳ ಸಾಧನೆಗೆ ಕ್ರಮವನ್ನು ವಹಿಸಬೇಕಾಗ್ತದೆ. ಇನ್ನು FA1 ಮಾಡಬೇಕಾಗ್ತದೆ 1ರಿಂದ 3ನೇ ತರಗತಿಯವರಿಗೆ. ಸೊ ಎಷ್ಟಿದೆ ಅಂತಂದರೆ ಪ್ರಾರಂಭದ ಶೇಕಡ 20ರಷ್ಟು ಇದೆ. 15 ಅಂಕಗಳಿಗೆ ಅದು ಏನು ಮಾಡ್ತಾರಪ್ಪ ಅಂತಂದರೆ ವೇಟೇಜನ್ನು ಹಿಡಿತಾರೆ ಅಂಕಗಳು. ಓಕೆ, 1ರಿಂದ 3ನೇ ತರಗತಿಯವರಿಗೆ 15ರಷ್ಟು ಏನು ಮಾಡ್ತಾರಪ್ಪ ಅಂದ್ರೆ ಅಂಕ ವಿತರಣೆಯನ್ನು ಮಾಡ್ತಾರೆ. ಸೇಮ್ ಇದೆ 4 ಮತ್ತು 5ನೇ ತರಗತಿಯವರೆಗೂ ಕೂಡ ಏನು ಮಾಡ್ತಾರಪ್ಪ ಅಂದ್ರೆ 15 ಅಂಕಗಳ FA1 ಜುಲೈ 2023ರಲ್ಲಿ ಮಾಡ್ತಾರೆ. ಇನ್ನು 1ರಿಂದ 5ನೇ ತರಗತಿಗೆ FA2ದಲ್ಲಿ ಫಸ್ಟ್ ನಲಿಕಲಿಗೆ ನೋಡೋದಾದರೆ ಏನು ಮಾಡ್ತಾರಪ್ಪ ಅಂದರೆ 30ರಷ್ಟು ಪಠ್ಯಕ್ರಮವನ್ನು ಸೇರಿಸ್ತಾರೆ. ಶೇಕಡ 30 ಸಿಲೆಬಸ್ ಏನು ಮಾಡ್ತಾರೆ ಅದನ್ನು ಕೂಡ 15ಕ್ಕೆ ಹಾಕಿ ಏನು ಮಾಡ್ತಾರೆ ರಿಸಲ್ಟ್ ಶೀಟನ್ನು ಮಾಡಬೇಕು. ಆ್ಯಸ್ ಇಟ್ ಈಸ್ ಸೇಮ್ 4ರಿಂದ 5ನೇ ತರಗತಿವರೆಗೂ ಕೂಡ ಏನು ಮಾಡ್ತಾರೆ ಪಠ್ಯಕ್ರಮದ ಶೇಕಡ 25ರಷ್ಟು ಭಾಗವನ್ನು ಮೌಲ್ಯಮಾಪನಕ್ಕೆ ಶೇಕಡ 15 ಅಂಕಗಳಿಗೆ ಏನು ಮಾಡ್ತಾರೆ ಪರಿವರ್ತನೆ ಆಗುವ ಹಾಗೆ ತಾವು ರೆಡಿ ಮಾಡ್ಕೋಬೇಕು. ಇನ್ನು SA1 ಬರ್ತದೆ ಅರ್ಧ ವಾರ್ಷಿಕ ಪರೀಕ್ಷೆ. ಸೇಮ್ ನಲಿಕಲಿಯಲ್ಲಿ ಏನಿದೆ ಅಂತಂದರೆ ನಲಿಕಲಿ 4, 5 ಎಲ್ಲರಿಗೂ ಕೂಡ ಏನು ಮಾಡಿದಾರಪ್ಪ ಅಂದ್ರೆ 50% ಅರ್ಧದಷ್ಟು ಸಿಲೆಬಸ್ ಆಗಬೇಕು. 20 ಅಂಕಗಳ ವೇಟೇಜ್ ಇದೆ. 15, 15, 20. ಆ 20 ವೇಟೇಜನ್ನು ಹೇಗೆ ಮಾಡಬೇಕಾದ್ರೆ 30 ಲಿಖಿತ ಮಾಡಬೇಕು, 20 ಮೌಖಿಕ ಮಾಡಬೇಕು. ನಲಿಕಲಿ ಮತ್ತು 4, 5ಕ್ಕೆ ಇಂಗ್ಲೀಷ್ ಭಾಷೆಗೆ ಮಾತ್ರ 10ರಷ್ಟು ಲಿಖಿತ, 40ರಷ್ಟು ಮೌಖಿಕ ಮಾಡಬೇಕು. ಯಾಕಂದರೆ ಅದು ಪರಿಚಯಾತ್ಮಕ ಭಾಷೆ ಇರೋದ್ರಿಂದ. ಓನ್ಲಿ ನಲಿಕಲಿಗೆ ಬರ್ತಿದೆ ಅದು. ಓಕೆ, ಇನ್ನು ಮುಂದೆ ಆ್ಯಸ್ ಇಟ್ ಈಸ್ FA3 ಬರಬೇಕಾದ್ರೆ 1ರಿಂದ 3ನೇ ತರಗತಿಗೆ ಮುಂದುವರೆದ 30ರಷ್ಟು ಭಾಗ, 4 ಮತ್ತು 5ನೇ ತರಗತಿಗೆ ಶೇಕಡ 30ರಷ್ಟು ಪಠ್ಯಭಾಗ, 15 ಅಂಕಗಳ ಶೇಕಡ ಮಿತಿ. ಇನ್ನು ಲಾಸ್ಟ್ FA4 ಕೂಡ ಸೇಮ್ ಇದೆ. ಅದರಲ್ಲಿ ಶೇಕಡ 20ರಷ್ಟು ಸಿಲೆಬಸನ್ನು ಮುಗಿಸ್ಬೇಕು, 15 ಅಂಕಗಳ ಒಂದು ಮಿತಿ ಇದೆ. ಇನ್ನು ಲಾಸ್ಟ್ ವಾರ್ಷಿಕ ಪರೀಕ್ಷೆ ನೋಡೋದಾದರೆ ನಲಿಕಲಿ ಮತ್ತು 4, 5ನೇ ತರಗತಿಯವರಿಗೆ 2ನೇಯ ಸಂಕಲನಾತ್ಮಕ ಮೌಲ್ಯಮಾಪನ ಅಂತ ಕರಿತೀವಿ. 50% ಸಿಲೆಬಸ್ ಮುಗಿಸ್ಬೇಕು. ಎಕ್ಸಾಮ್ ಪೇಪರ್ 30 ಲಿಖಿತ, 10 ಮೌಖಿಕ, 50 ಇರಬೇಕು. ಇಂಗ್ಲೀಷ್ ಭಾಷೆಗೆ ಮಾತ್ರ 10 + 40 ಇರಬೇಕು. ಸೊ ಟೋಟಲಿ 20 ಆಗ್ತದೆ. ರಿಸಲ್ಟನ್ನು ಅದನ್ನು ಏನು ಮಾಡ್ತಾರೆ ಅನೌನ್ಸ್ ಮಾಡ್ತಾರೆ. ಇಷ್ಟು ನಲಿಕಲಿ ಮತ್ತು 4, 5 ಇತ್ತು. ಇನ್ನು 6ರಿಂದ 8ನೇ ತರಗತಿಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ನೋಡೋದಾದರೆ ಜೂನ್ನಲ್ಲಿ ಸೇತುಬಂಧ ಇದೆ. ಮುಂದೆ FA1ಗೆ ಮಾಡಬೇಕಾದ್ರೆ ನಿಮ್ಮ ಸಿಲೆಬಸನ್ನು ಶೇಕಡ 25% ಮುಗಿಬೇಕು. 10ಕ್ಕೆ ಮಾತ್ರ ಇದೆ. ಓಕೆ, 10% ಮಾತ್ರ ಏನು ಮಾಡ್ತಾರಪ್ಪ ಅಂದರೆ FA1 ಕೊಡ್ತಾರೆ. ಮಾಮೂಲಿ 20 ಅಂಕಗಳ ಎಕ್ಸಾಮ್ ಮಾಡಿ 10 ಅಂಕಕ್ಕೂ ಕೂಡ ರಿಡ್ಯೂಸನ್ನು ಮಾಡ್ಬೋದು, ಅಥವಾ 10 ಅಂಕಗಳ ಪರೀಕ್ಷೆಯನ್ನು ಸಹಿತ ಕೂಡ ಮಾಡ್ಬೋದು. ಇಲ್ಲಿ ಮೇನ್ ಸಿಲೆಬಸ್ ಎಷ್ಟಾಗಬೇಕು ಮತ್ತು ಅಂಕಗಳು ಏನು ಅನ್ನೋದನ್ನು ಇಂಪಾರ್ಟೆಂಟ್ ಇದೆ. ಇನ್ನು FA2ದಲ್ಲಿನೂ ಕೂಡ 25% ಸಿಲೆಬಸ್ ಮುಗಿಸ್ಬೇಕು. ಅದು ಕೂಡ 10ರಷ್ಟು ಏನಿದೆಪ್ಪ ಅಂದರೆ ಅದರ ಒಂದು ವೇಟೇಜ್ ಅದ. ಇನ್ನು SA1 ಬರ್ತದೆ 50% ಸಿಲೆಬಸ್ ಮುಗಬೇಕು, 30 ವೇಟೇಜ್ ಅದ. ನಿಮ್ಮ SA1 ಪರೀಕ್ಷೆ 40 ಲಿಖಿತ ಇರ್ತದೆ, 10 ಮೌಖಿಕ ಇರ್ತದೆ, 50 ಅಂಕ. ಅದನ್ನು ಏನು ಮಾಡ್ತಾರಪ್ಪ ಅಂದ್ರೆ 30ಕ್ಕೆ ರಿಡ್ಯೂಸ್ ಮಾಡ್ತಾರೆ. 50ದಿಂದ 30ಕ್ಕೆ ರಿಡ್ಯೂಸ್ ಮಾಡಿ ಅದನ್ನು ನಿಮ್ಮ ಪ್ರೋಗ್ರೆಸ್ ಕಾರ್ಡಲ್ಲಿ ಹಾಕಬೇಕಾಗ್ತದೆ. FA3ದಲ್ಲಿ 30% ಸಿಲೆಬಸ್ ಮುಗಿಬೇಕು, 10% ವೇಟೇಜ್ ಇದೆ. FA4ಅಲ್ಲಿನೂ ಕೂಡ ಏನು ಮಾಡ್ತಾರಪ್ಪ ಅಂತಂದರೆ 20% ಸಿಲೆಬಸ್ ಮುಗಿಬೇಕು, 10% ವೇಟೇಜ್ ಇರ್ತಕ್ಕಂಥದ್ದು. ಇನ್ನು ಲಾಸ್ಟ್ SA2ದಲ್ಲಿ 50% ಸಿಲೆಬಸ್ ಇರಬೇಕು. ಸೇಮ್ ಇರ್ತದೆ, 40 ಲಿಖಿತ, 10 ಮೌಖಿಕ, 50 ಅಂಕಗಳ ಒಂದು. ಅದನ್ನು 30ಕ್ಕೆ ಇಳಿಸ್ತಾರೆ. ಸೊ ಇಲ್ಲಿ 6ನೇ ತರಗತಿಯವರಿಗೆ ಹಿಂದಿ ಭಾಷೆಯನ್ನು ಸಹಿತ 10 ಲಿಖಿತ, 40 ಮೌಖಿಕ, 50 ಅಂಕಗಳನ್ನು ಮಾಡಿ ಅದನ್ನು 20 ಅಂಕಗಳಿಗೆ ಪರಿಗಣಿಸ್ತಾರೆ. ಯಾಕಂದರೆ ಹಿಂದಿ 6ನೇ ತರಗತಿಗೆ ಪರಿಚಯಾತ್ಮಕ ಭಾಷೆ ಇರೋದ್ರಿಂದ ಅದನ್ನು ಕೂಡ ಅದೇ ಥರನಾಗಿ ಮಾಡೋದು ವಾಡಿಕೆ. ಇನ್ನು ಇಷ್ಟು 8 ಆಯಿತು. ಇನ್ನು ಮೋಸ್ಟ್ ಇಂಪಾರ್ಟೆಂಟ್ ನಮ್ಮ ಹೈಸ್ಕೂಲ್ ಸೆಕ್ಷನ್ಗೆ ಬರೋದಾದರೆ ತಮಗೂ ಕೂಡ ಗೊತ್ತಿದೆ ವಿದ್ಯಾರ್ಥಿಗಳೇ, ಜೂನ್ನಲ್ಲಿ ನಿಮಗೆ ಸೇತುಬಂಧ ಮಾಡ್ತಾರೆ. ನಿಮ್ಮ FA1 ಪರೀಕ್ಷೆಗೆ ನಿಮ್ಮ ಸಿಲೆಬಸ್ನ ಎಷ್ಟು ಮಾಡ್ತಾರಪ್ಪ ಅಂತಂದ್ರೆ 9th ಮತ್ತು 10th ಹೇಳ್ತಾ ಇದ್ದೀವಿ. 8th ಆಗಿದೆ. 9th ಮತ್ತು 10thದಲ್ಲಿ 2 ಪ್ರಾಜೆಕ್ಟ್ಗಳನ್ನು ಕೊಡಬೇಕು, 15 ಮಾರ್ಕ್ಸಿನು.
ಆಮೇಲೆ 20 ಅಂಕಗಳ ಪರೀಕ್ಷೆಗಳನ್ನು ಮಾಡ್ತಾರೆ. ಅದನ್ನೆಲ್ಲ ಎಷ್ಟಾಗ್ತದಪ್ಪ ಅಂದ್ರೆ 50 ಅಂಕಗಳಿಗೆ ಹೋಗ್ತದೆ. ಸೇಮ್ ಏನಾಗ್ತದಪ್ಪ ಅಂದ್ರೆ FA2 ಮಾಡ್ತಾರೆ. ಸೊ ಇಲ್ಲಿನೂ ಕೂಡ ನಿಮ್ಗೆ ಹೇಗದಪ್ಪ ಅಂತಂದ್ರೆ 15 15 20 15 ಅಂಕಗಳದ್ದು 2 ಪ್ರಾಜೆಕ್ಟು, 20 ಅಂಕಗಳದ್ದು ಒಂದು ಟೆಸ್ಟು. ಸಿಲೆಬಸ್ ಮಾತ್ರ 25% ಮುಗಿಸ್ಲೇಬೇಕು. ಸೊ FA1ನಲ್ಲಿ 25% ಸಿಲೆಬಸ್ ಆಗಬೇಕು, FA2ದಲ್ಲಿ 25% ಸಿಲೆಬಸ್ ಆಗಬೇಕು. ಆಮೇಲೆ 50 ಅಂಕಗಳ ಥರದ ವೇಟೇಜ್ ಇದೆ. ಇನ್ನು SA1 ಬರೋದಾದರೆ ತಮಗೆ 50% ವೇಟೇಜ್ ಮಾಡ್ತಾರೆ. ಇಲ್ಲಿ 9th ಮತ್ತು 10th ಇದೆ ನೋಡಿ. ಕನ್ನಡ 100 ಮಾರ್ಕ್ಸ್ ಇದ್ದರೆ ಸೆಕೆಂಡ್ ಲ್ಯಾಂಗ್ವೇಜ್, ಥರ್ಡ್ ಲ್ಯಾಂಗ್ವೇಜ್ ಮತ್ತು ಕೋರ್ ಲ್ಯಾಂಗ್ವೇಜ್ 80 ಅಂಕಗಳ SA1 ಅರ್ಧವಾರ್ಷಿಕ ಪರೀಕ್ಷೆಯನ್ನು ನಿಮಗೆ ಅಕ್ಟೋಬರ್ನಲ್ಲಿ ಮಾಡ್ತಾರೆ. ಓಕೆ, ಸೊ ನೆಕ್ಸ್ಟ್ ಇಲ್ಲಿನೂ ಕೂಡ ನಿಮ್ಮದು ರಿಸಲ್ಟ್ ಏನು ಮಾಡ್ತಾರಪ್ಪ ಅಂದರೆ 625ಗೆ ಹಾಕಿ ಏನು ಮಾಡ್ತಾರೆ, ರಿಸಲ್ಟ್ಗಳನ್ನು ತೆಗಿತಾರೆ ಅಂತಕ್ಕಂಥದ್ದು ಇಲ್ಲಿ ಇದೆ. ಇನ್ನು ಮುಂದೆ ಹೋಗೋದಾದರೆ FA3ದಲ್ಲಿನೂ ಕೂಡ ನಿಮ್ಮದು ಸಿಲೆಬಸ್ಸು ಮುಗಿಬೇಕು. ಎಷ್ಟು 30ರಷ್ಟು ಸಿಲೆಬಸ್ ಮುಗಿಸಬೇಕು 9th ಆಮೇಲೆ 15 15 20 50 ಅಂಕಗಳ FA3 ಎಕ್ಸಾಮ್ ಇದೆ 9th ಮತ್ತು 10th 10th 40% ಸಿಲೆಬಸ್ ಮುಗಿಸ್ಬೇಕು. FA4ದಲ್ಲಿ ನೋಡೋದಾದರೆ ಸೇಮ್ 15 15 20 ಇದೆ, 50 ಅಂಕಗಳಿದೆ. ಆಮೇಲೆ ಇಲ್ಲಿ ಶೇಕಡ 20 ಸಿಲೆಬಸನ್ನು 9th ಮುಗಿಸಿದ್ರೆ 10th ಶೇಕಡ 10 ಸಿಲೆಬಸ್ 50 ಅಂಕಗಳ ವೇಟೇಜ್ ಫೆಬ್ರವರಿ 2024ರಲ್ಲಿ ಇದೆ. ಇನ್ನು 9ನೇ ತರಗತಿಗೆ ವಾರ್ಷಿಕ ಪರೀಕ್ಷೆ ಇರ್ತದೆ. ಸೊ ನಿಮಗೆ SA2 ಇರೋದಿಲ್ಲ, ವಾರ್ಷಿಕ ಆ್ಯನ್ಯುವಲ್ ಎಕ್ಸಾಮ್ ಇರ್ತದೆ. ಕನ್ನಡ 100 ಮಾರ್ಕ್ಸಿಂದ ಇರ್ತದೆ, ಇಂಗ್ಲೀಷು, ಹಿಂದಿ ಮತ್ತು ಎಲ್ಲ ಕೋರ್ ಸಬ್ಜೆಕ್ಟ್ 80 ಮಾರ್ಕ್ಸು ಇರ್ತವೆ. 625 ಅಂಕಗಳ ಪರೀಕ್ಷೆ ಇರ್ತದೆ. ಇದರ ಮೇಲೆ ನಿಮ್ಮ ರಿಸಲ್ಟನ್ನು ಏನು ಮಾಡ್ತಾರಪ್ಪ ಅಂದರೆ ಮಾಡ್ತಾರೆ. ಬಟ್ ನಿಮ್ದು ಇಂಟರ್ನಲ್ ಹೇಗಿದೆ ಅಂತಂದರೆ 9th ನಿಮ್ಮ FA1 FA2 FA3 FA4 200 ಅಂಕಗಳನ್ನು ಏನು ಮಾಡ್ತಾರಪ್ಪ ಅಂದ್ರೆ ಕನ್ನಡದಲ್ಲಿ 25ಕ್ಕೆ ಇಳಿಸಿದರೆ ಉಳಿದ ಎಲ್ಲ ವಿಷಯಗಳಲ್ಲಿ 20ಕ್ಕೆ ಇಳಿಸಿ ಏನು ಮಾಡ್ತಾರಪ್ಪ ಅಂದರೆ 80 + 20 100 + 25 ಮಾಡಿ ರಿಸಲ್ಟ್ಗಳನ್ನು ಕೊಡ್ತಾರೆ. ಸೊ 9th ಕೂಡ ನಿಮ್ಮದು 625 ಅಂಕಗಳ ಒಂದು ಪ್ರಿಪ್ರೇಟರಿ ಎಕ್ಸಾಮಿನೇಷನ್ ಮಾಡ್ತಾರೆ ಅಂತಕ್ಕಂಥದ್ದಿದೆ. ಸೊ ಸೇಮ್ ಆ್ಯನ್ಯುವಲ್ ಎಕ್ಸಾಮ್ ಪ್ಯಾಟ್ರನ್ದಲ್ಲೇ ಇರ್ತಕ್ಕಂಥದ್ದು. ಇಷ್ಟು ಏನಿದೆ ಅಂತಂದರೆ ಇಲ್ಲಿ ವಾರ್ಷಿಕ ಪರೀಕ್ಷೆಗೆ ಎಷ್ಟು ಶೇಕಡಾವಾರು ಸಿಲೆಬಸನ್ನು ಹಾಕಿದ್ದಾರೆ ಅನ್ನೋದನ್ನು ಈ ಕೋಷ್ಟಕದಲ್ಲಿ ಅವ್ರು ಏನು ಮಾಡಿದ್ದಾರಪ್ಪ ಅಂದರೆ ಕೊಟ್ಟಿದ್ದಾರೆ. ಇಷ್ಟು ಆಯುಕ್ತರು ಮತ್ತು ರಾಜ್ಯ ಯೋಜನಾ ನಿರ್ದೇಶಕರು ಒಂದು ಆದೇಶವನ್ನು 1 ಜುಲೈ 2023ಕ್ಕೆ ಹೊರಡಿಸಿದ್ದಾರೆ. ಈ ಒಂದು ವಿಡಿಯೋದಲ್ಲಿ ನಿಮಗೆ ಗೊತ್ತಾಗಿರ್ಬೋದು FA SA ಎಕ್ಸಾಮ್ ಪ್ಯಾಟರ್ನ್ ಹೇಗಿದೆ ಅನ್ನೋದನ್ನು, ವೇಟೇಜ್ಗಳ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ನಿಮಗೆ ಲಭ್ಯವಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ತಾವೆಲ್ಲರೂ ಕೂಡ ವಿಡಿಯೋನ ಲೈಕ್ ಮಾಡಬೇಕು, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಬೇಕು. ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ 6ರಿಂದ 12ನೇ ತರಗತಿಯವರಿಗೆ ಎಲ್ಲ ವಿಷಯದವರೆಗೂ ಕೂಡ ವಿಡಿಯೋಗಳು ಏನಾಗಿದ್ದಾವಪ್ಪ ಅಂದರೆ ಲಭ್ಯವಾಗಿದ್ದಾವೆ. ಪ್ಲೇಲಿಸ್ಟ್ ಲಿಂಕ್ಗಳನ್ನು ನಾನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಸಜೆಸ್ಟ್ ಮಾಡಿದ್ದೀನಿ. ತಾವೆಲ್ಲರೂ ಕೂಡ ಅದನ್ನು ನೋಡ್ತೀರಿ ಅಂತ ಹೇಳ್ತಾ, ಸೊ ನಮ್ಮದು ಫೇಸ್ಬುಕ್ ಪೇಜ್ ಅದ ಸ್ಟಡಿ ವಿತ್ ಪರಶುರಾಮ್ ಅಂತ, ಅದನ್ನು ಕೂಡ ಫಾಲೋವಾಗಿ. ನಮ್ಮದು ಇನ್ಸ್ಟಾ ಐಡಿ ಅದ ಸ್ಟಡಿ ವಿತ್ ಪರಶುರಾಮ್ ಅಂತ, ಅದಕ್ಕೂ ಕೂಡ ಫಾಲೋವಾಗಿ. ವೆರಿ ಇಂಪಾರ್ಟೆಂಟ್ ಅಂದರೆ ಟೆಲಿಗ್ರಾಮ್ ಗ್ರೂಪ್ ಅದ ಸ್ಟಡಿ ವಿತ್ ಪರಶುರಾಮ್ ಅಂತ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ. ಸೊ ಸಿಗ್ತೀನಿ ಮತ್ತೆ ಹೊಸ ವಿಷಯದಲ್ಲಿ. ಅಲ್ಲಿಯವರೆಗೂ